ಇನ್ನು ಮತ್ತೊಂದು ಕಡೆ ನಾಲೆಗಳಿಗೆ ನೀರು ಹರಿಸದೆ ನಾನ್ ಕುಡಿಯೋಕ್ಕಾಗುತ್ತಾ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರೈತನೇ, ರೈತರಿಗೆ ನೀರು ಕೊಡಬೇಕು ಅನ್ನೋದು ನನಗೂ ಕೂಡ ಗೊತ್ತಿದೆ, ಆದರೆ ನಮ್ಮ ಬಳಿ ನೀರಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕಾರಣಕ್ಕಾಗಿನೇ ನಾಲೆಗಳಿಗೆ ನೀರು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಆಗಸ್ಟ್ 5ರಂದು ಸಭೆ ಕರೆದಿದ್ದೀನಿ. ಎಚ್ಡಿಕೆ ಸಿಎಂ ಆಗಿದ್ದವರು ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸದೇ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನೀರು ಬಿಡಬಾರದು ಅಂತ ನೀರು ನಾನು ಇಟ್ಕೊಂಡು ಏನು ಕುಡಿ ಎಲ್ಲರೂ ಕುಡ್ದಿನಾ? ನೀರು ಇಲ್ಲ ನಮ್ಮ ಜಲಾಶಯಗಳಲ್ಲಿ. ಈ KRS ನಲ್ಲಿ ಬರೀ 7-8 TMC ನೀರಿದೆ. ನೀರು ಕೊಟ್ಟ ಮೇಲೆ ಎಲ್ರಿಗೂ ಕೊಡಬೇಕಲ್ವಾ? ಕಾವೇರಿ ಜಲಾನಯದಲ್ಲಿ 4 ಜಲಾಶಯಗಳಿದ್ದಾವೆ. ನಾಟ್ ಇವನ್ 50% ಕೂಡ ಭರ್ತಿಯಾಗಿಲ್ಲ 4 ಜಲಾಶಯಗಳಲ್ಲಿ. ಈಗ ನೀರು ಕುಡಿಯೋಕ್ಕೆ ಇಟ್ಕೋಬೇಕು. ನಾವು ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರು, ಆಮೇಲೆ ವ್ಯವಸಾಯ, ಆಮೇಲೆ ಇವೆಲ್ಲ ಕೆರೆಗೆ ತುಂಬಿಸೋದು ಮಾಡೋದೆಲ್ಲ ಮಾಡಬೇಕು. ನಾನು ರೈತ ಅಲ್ವಾ? ನನಗೆ ಗೊತ್ತಿಲ್ವಾ? ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಸ್ವಲ್ಪ ನೀರು ಕೊಡಲೇಬೇಕಂತ. ನಾಳೆ ಕೋರ್ಟ್ಗೆ ಹೋಗಿ ಈಗ ಇದರಲ್ಲಿ ನಿಮ್ಮ ಜಲಾಶಯಗಳಿಗೆ ನೀರು ಬಿಡ್ಬಿಡಿ ಅಂದ್ರೆ ಏನು ಮಾಡಬೇಕು? ಇದು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು ಕುಮಾರಸ್ವಾಮಿ ತಿಳ್ಕೋಬೇಕು. ನಾವೇನು ನೀರು ಕೊಡಬಾರ್ದು ಅಂತ ಬರೀ ನೀರು ಹಿಡಿದು ಇಟ್ಕೊಂಡು ತಮಿಳುನಾಡು ಕೊಡಬೇಕು ಅಂತ ಇದ್ದೀವಿ ನಾವು. ಅದಕ್ಕೆ ಒಂದು ಮೀಟಿಂಗು ಕರೆದಿದ್ದೀನಿ ನಾನು. 5ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗ್ ಎಲ್ಲ ಕರೆದಿದ್ದೀನಿ.